ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇದು ತುಂಬ ಇಂಪಾರ್ಟೆಂಟ್ ಒಂದು ವಿಡಿಯೋ. ಸೊ ಕಂಪ್ಯೂಟರ್ ಸೈನ್ಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸೊ ಅವ್ರಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ PCMBಗೆ ಸಂಬಂಧಿಸಿದಂಥ ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಕಂಪ್ಯೂಟರ್ ಸೈನ್ಸ್ ಒಂದು ಮಾಡಿರಲಿಲ್ಲ, ಸೊ ಈ ವಿಡಿಯೋದಲ್ಲಿ ಅದನ್ನು ಪೂರ್ತಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇರೆ ಡೌಟ್ಸ್ ಇದ್ದರೂ ನಾನು ಕಮೆಂಟ್ ಮಾಡಿ ತಿಳಿಸಿ. ಸೊ ಪ್ರತಿ ಬಾರಿ ಹೇಳೋಕ್ಕಾಗಲ್ಲ, ಸೊ ಅದಕ್ಕಾಗಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ನಾನು ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ಲಿ ಸಿಗುತ್ತೆ, ನಾನು ಏನೇ ವಿಡಿಯೋ ಬಿಟ್ಟರು. ಸೊ ನಿಮಗೆ ಎಕ್ಸಾಮ್ ಮುಂಚೆನೇ ಪ್ರತಿಯೊಂದನ್ನು ಬಿಟ್ಟಿರ್ತೀನಿ. ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಅನುಕೂಲ ಆಗಲಿ ಅಂತ ಅವಾಗ ಬಿಟ್ಬಿಟ್ರೆ ನಿಮ್ಗೆ ಟೈಮ್ ಸಿಗೋಲ್ಲ. ಸೊ ಅದಕ್ಕಾಗಿ ನನ್ನ ಉದ್ದೇಶ, ಇವಾಗೇ ಬಿಟ್ಬಿಟ್ರೆ ನೀವು ಆರಾಮಾಗಿ ಅವಾಗ ನೋಡಬೇಕು. ನನ್ನ ಯೂಟ್ಯೂಬ್ ಚಾನಲ್ ಒಂದು ಪ್ಲೇ ಲಿಸ್ಟ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಹಾಕಿರ್ತೀನಿ. ಅಲ್ಲೋಗಿ ನೋಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ, ಒಂದು ಎಲ್ಲ ಗ್ರೂಪ್ಗಳಿಗೂ ಯಾರ್ಯಾರು ಎಕ್ಸಾಮ್ 2 ಬರೀತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಯೂಸ್ ಆಗಲಿ ಅಂತ ಅಷ್ಟೇ ನನ್ನ ಉದ್ದೇಶ. ಬನ್ನಿ, ಸೆಕೆಂಡ್ PUC ಇಯರ್ 2024 ಮತ್ತು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಒಂದು ಅಂದರೆ ಗಣಕ ಯಂತ್ರ. ಬನ್ನಿ, ಇವಾಗ ಜಸ್ಟ್ ನಾನು ಒಂದು 2 ಮಾರ್ಕ್ಸ್ 5 ಮಾರ್ಕ್ಸ್ನ ಸರ ಅಂತ ಇದು ತೋರಿಸ್ಬಿಡ್ತೀನಿ. ನೆಕ್ಸ್ಟು ಪಾಸಿಂಗ್ ಪ್ಯಾಕೇಜು ಇದರಲ್ಲೇ ತೋರಿಸ್ತೀನಿ. ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಬನ್ನಿ, ಬನ್ನಿ, ಒಂದು 2 ಮಾರ್ಕ್ಸು ಮೋಸ್ಟ್ ಇಂಪಾರ್ಟೆಂಟು. ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ, ಇನ್ನೂ ಎಕ್ಸ್ಟ್ರಾ ಓದ್ಕೋಬೇಡಿ. ಎಕ್ಸ್ಪ್ಲೈನ್ cache memory, mention the 2 types of cache memory. Next, explain in motherboard characteristics ಅಂದರೆ ಒಂದು ಮದರ್ಬೋರ್ಡ್ನ ಒಂದು ಲಕ್ಷಣಗಳು. ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನಾನು ಏನೇ ಡೌಟ್ ಇದ್ದರೂ ನನಗೆ ಒಂದು ಕಾಮೆಂಟಲ್ಲಿ ಮಾಡಿ ತಿಳಿಸ್ಬೇಕು ನೀವು ನನಗೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಈ ಒಂದು 2 ಮಾರ್ಕ್ಸು ಕ್ವಶನ್ಸ್ ಇವು. ಸೊ ಪ್ಯಾಕೇಜ್ ತೋರಿಸ್ತೀನಿ, ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ಇದೆ ಅದು ತೋರಿಸ್ತೀನಿ. ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಮುಗಿದ ತಕ್ಷಣ ಒಂದು ಎಕ್ಸ್ಪ್ಲೇನ್ ದ ಲ್ಯಾನ್, ಇದೆಲ್ಲ ತುಂಬ ಇಂಪಾರ್ಟೆನ್ಸ್. ಇದು ಆಲ್ಸೋ ಮೆನ್ಷನ್ ಎನಿ 2 ಆ್ಯಂಟಿವೈರಸ್ ಸಾಫ್ಟ್ವೇರ್. ನೋಡಿ, 2 ಮಾರ್ಕ್ಸ್ದು ಟೋಟಲ್ 25 ಕ್ವಶನ್ಸ್. ಇದು 2 ಮಾರ್ಕ್ಸು. 5 ಮಾರ್ಕ್ಸ್ದು ವಾಟ್ ಈಸ್ ಸ್ಟ್ಯಾಕ್, ಲಿಸ್ಟ್ ಎನಿ, ಎಕ್ಸ್ಪ್ಲೇನ್ ದ ಆಪರೇಷನ್ ಆನ್ ಸ್ಟ್ಯಾಕ್. ವಾಟ್ ಈಸ್ ಕ್ಯೂ, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕ್ಯೂ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ನೋಡಿ, ನಿಮಗೆ ಅನುಕೂಲ ಆಗಲಿ ಅಂತ ತುಂಬ ಸುಲಭವಾಗಿ ಒಂದು ಕ್ವಾಲಿಟಿಯಲ್ಲಿರೋಂಗೆ ವಿಡಿಯೋ ಒಂದು ಕ್ವಶನ್ಸ್ನ ತಂದಿದ್ದೀನಿ ಇದರಲ್ಲಿ. ನೋಡಿ, ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ, 5 ಮಾರ್ಕ್ಸ್ದು ಇಷ್ಟು ಬಿಟ್ಟು ಎಕ್ಸ್ಟ್ರಾ ಓದ್ಕೊಳ್ಳೋಬೇಡಿ. 5 ಮಾರ್ಕ್ಸ್ದು ಸಬ್ಸ್ಕ್ರೈಬ್ ಆಗಿ ಇಮಿಡಿಯೇಟ್ಲಿ. ನೋಡಿ, ಬನ್ನಿ, ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ತೋರಿಸ್ತಾ ಇರ್ತೇನೆ ನನಗೆ, ಅದಕ್ಕೆ ಸ್ಕಿಪ್ ಮಾಡಿಬಿಡಿ. ನೋಡಿ, ಇದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಕೊಡ್ತಾಯಿದ್ದೀನಿ. ನಿಮ್ಮ ಹತ್ರ ಆನ್ಸರ್ಸ್ ಇರುತ್ತೆ ಅಂದ್ಕೊತಾ ಇದ್ದೀನಿ. ಆನ್ಸರ್ ಇರಲಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ಸ್ನ ಕೊಡ್ತೀನಿ ಮತ್ತೊಂದು ವೀಡಿಯೋ ಮಾಡಿಬೇಕಾದ್ರೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾವ್ಯಾವ ಲೆಸನಿಂದ ಹೆಂಗೆ ಬರುತ್ತೆ ಕ್ವಶನ್ಸ್ ಅಂತ ಕ್ಲೀನಾಗಿ ಬರೆದಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಮಾತ್ರ ನಿಮ್ಮೆಲ್ಲ ಸ್ನೇಹಿತರಿಗೆ ಎಕ್ಸಾಮ್ 2 ಯಾರ್ಯಾರು ಬರೀತಾ ಇದ್ದಾರೋ ಎಲ್ಲರಿಗೂ ಶೇರ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ, ಸೈನ್ಸ್ ಸ್ಟೂಡೆಂಟ್ಸ್ಗಂತೂ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಆಲ್ರೆಡಿ. ಸೊ ಅದಕ್ಕಾಗಿ ಹೇಳ್ತಾಯಿದ್ದೀನಿ ನಿಮಗೆ. ಬನ್ನಿ, ನೋಡಿ, ಒಂದೊಂದು ಪಾಠದಿಂದ ಯಾವುದರಿಂದ 5 ಮಾರ್ಕ್ಸ್ ಕೊಡ್ತಾರೆ, ಯಾವುದರಿಂದ 2 ಮಾರ್ಕ್ಸ್ ಎಲ್ಲ ಕ್ಲೀನಾಗಿ ಹಾಕಿದ್ದೀನಿ ಇಲ್ಲಿ. ಒಂದು ಸ್ಕೋರಿಂಗ್ ಪ್ಯಾಕೇಜ್ ಇದು. ನೋಡಿ, ಚಾಪ್ಟರ್ 1ಇಂದ ಯಾವ್ಯಾವ ಕ್ವಶನ್ ಇದೆ, ಟೋಟಲ್ 3 ಮಾರ್ಕ್ಸ್ಗಿದೆ ಕ್ವಶನ್ಸು. ಇಷ್ಟು ಕ್ವಶನ್ಸು 3 ಮಾರ್ಕ್ಸ್ಗೆ. ಇಷ್ಟರಲ್ಲಿ 1 ಇಲ್ಲ 2 ಕನ್ಫರ್ಮ್ ಇದೆ. ಸೊ ಆಲ್ರೆಡಿ ನಾನು ಅಲ್ಲೇ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೇಳಿದ್ದೆ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ ಆಫ್ ಮದರ್ ಬೋರ್ಡ್. ಸೊ ಇವೇ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲೆಲ್ಲ ಇವೇ ರಿಪೀಟೆಡ್ ಆಗೋದು. ನೋಡಿ, ಚಾಪ್ಟರ್ 2 ಡೇಟಾ ಸ್ಟ್ರಕ್ಚರಿಂದ 5 ಮಾರ್ಕ್ಸ್ಗಿದೆ, ಅಥವಾ ಒಂದು 3 ಮಾರ್ಕ್ಸ್ಗೂ ಬರುತ್ತೆ. ಚಾಪ್ಟರ್ ನೇಮು ಒಂದು ಬೂಲಿಯನ್ ಆಲ್ಜಿಬ್ರಾ, ಇದರಿಂದ. ಸೊ ಅದಕ್ಕೆ ಹೇಳ್ತಿರೋದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನೆನೆಸ್ತಾ ಇದ್ದೀನಿ ನಿಮಗೆ ಮಧ್ಯದಲ್ಲಿ. ನಿಮ್ಮ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ನ ಬರೀತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಹೇಳ್ತಾ ಇದ್ದೀನಿ, ನಾನು ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಎಲ್ಲನೂ. ಸೊ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಎಲ್ಲನೂ ಒಂದು ಸೆಟ್ ಇಕ್ಕಿದ್ದೀನಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ, ಕಂಪ್ಯೂಟರ್ ಸೆಟ್ ಇಕ್ಕಿಬಿಟ್ಟಿದ್ದೀನಿ. ಅಷ್ಟು ನೋಡಿದರೆ ನೀವು ಔಟ್ ಆಫ್ ತೆಗಿತೀರಿ ಇವಾಗ ನೆಕ್ಸ್ಟ್ 2ನೇ ಎಕ್ಸಾಮಲ್ಲಿ. ಸೊ ನೋಡಿ, ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ವಿಡಿಯೋ ಮಾಡಿದ್ದೀನಿ, ಮಾಡೋದಂತೂ ಪ್ರತಿಯೊಂದು, ನೋಡೋದು ಬಿಡೋದು ನಿಮ್ಮ ಒಂದು ವಿಷಯದು. ಸೊ
ನೋಡಿ ಚಾಪ್ಟರ್ ನೇಮು ಡೇಟಾ ಫೈಲ್ ಹ್ಯಾಂಡ್ಲಿಂಗ್. ಇದರಿಂದ ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ಪ್ಲಸ್ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಯಾವ ಥರ ಕೇಳ್ಬೋದು 2 ಮಾರ್ಕ್ಸ್ಗೆ, ಯಾವ ಥರ 3 ಮಾರ್ಕ್ಸ್ಗೆ ಕೇಳ್ಬೋದು ಅಂತ ಇದರಲ್ಲಿ ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಪೂರ್ತಿ ವಿಡಿಯೋ ಇಷ್ಟಿತ್ತು ಈ ಕಂಪ್ಯೂಟರ್ ಸೈನ್ಸು. ಆನ್ಸರ್ಸ್ ಬೇಕಂದರೆ ದಯವಿಟ್ಟು ಇನ್ನೊಂದು ಸತಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಆಲ್ಮೋಸ್ಟ್ ಎಲ್ಲನೂ ಕ್ವಶನ್ಸು ಕೊಟ್ಟಿದ್ದೀನಿ, ಪ್ರತಿಯೊಂದಕ್ಕೂ ಕೊಟ್ಟಿದ್ದೀನಿ. ಇನ್ನೇನಿದ್ರು ಬೇಕು ನೆಕ್ಸ್ಟ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಒಂದು ಸಬ್ಜೆಕ್ಟ್ ಬೇಕಂತ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟು ಈ ಒಂದು ಎಲೆಕ್ಟ್ರಾನಿಕ್ಸ್ ಯಾರಾದರೂ ಓದ್ತಾ ಇದ್ದರೆ ಬೇಕಾದ್ರೆ ಬಿಡ್ತೀನಿ ವೀಡಿಯೋ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಅವ್ರು ಯಾರಾದರೂ ಇದ್ದರೆ ಅವರು, ಇಲ್ಲ ಬೇರೆ ಏನು ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲ ಸೆಕೆಂಡ್ ಎಕ್ಸಾಮ್ ಬರೀತಿರೋರ್ಗೂ ಶೇರ್ ಮಾಡಿ.